ಮಣೂರು ಎಂಬಲ್ಲಿ ಐಟಿ ಅಧಿಕಾರಿಗಳ ವೇಷದಲ್ಲಿ ರೈಡ್ ನೆಪದಲ್ಲಿ ಉದ್ಯಮಿಯವರ ಮನೆಗೆ ನುಗ್ಗುವ ಯತ್ನ ಮಾಡಿದ ಘಟನೆ ನಡೆದು 2 ವರ್ಷ ಕಳೆದಿದೆ. ಆದರೆ ಇದುವರೆಗೆ ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳ ಸರಿಯಾಗಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವೊಂದು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದ ಮೂಲಕ ದೂರುದಾರರ ಕುಟುಂಬದ ತೇಜೋವಧೆ ಮಾಡುವ ಪ್ರಕರಣಗಳು ನಡೆಯುತ್ತಿದೆ ಎನ್ನಲಾಗಿದೆ. ಈ ನಿಟ್ಟಿನಲ್ಲಿ ಸೂಕ್ತ ತನಿಖೆ ಕೈಗೊಳ್ಳಬೇಕು ಮತ್ತು ನಮಗೆ ನ್ಯಾಯ ಒದಗಿಸಬೇಕು ಎಂದು ಸಂತ್ರಸ್ತ ಮಹಿಳೆ ಮಾಧ್ಯಮದ ಮುಂದೆ ಪ್ರಾರ್ಥಿಸಿದ್ದಾರೆ. ಹೌದು, 2024ರಲ್ಲಿ ಇಡೀ ಉಡುಪಿ ಜಿಲ್ಲೆ ಬೆಚ್ಚಿ ಬೀಳುವ ರೀತಿಯಲ್ಲಿ ಒಂದು ಫೇಕ್ ಐಟಿ ರೈಡ್ ನಡೆದಿತ್ತು. ಹಿಂದಿ ಸಿನಿಮಾ ಸ್ಪೆಷಲ್ 26 ಮಾದರಿಯಲ್ಲಿ 2 ವಾಹನಗಳಲ್ಲಿ ಬಂದ ಸರಿಸುಮಾರು 8 ಮಂದಿ ಆರೋಪಿಗಳು ಐಟಿ ಅಧಿಕಾರಿಗಳ ರೀತಿ ವೇಷ ಧರಿಸಿ ಮಣೂರಿನಲ್ಲಿರುವ ಉದ್ಯಮಿಯೋರ್ವರ ಮನೆಯ ಒಳಗೆ ಪ್ರವೇಶ ಪಡೆಯಲು ಯತ್ನಿಸಿದ್ರು. ಆದರೆ ಮನೆಯವರು ಮುಂಜಾಗ್ರತಾ ಕ್ರಮವಾಗಿ ಮನೆಯ ಸುತ್ತ 24 ಗಂಟೆಗಳ ಕಾಲಕ್ಕೂ ಸಿಸಿಟಿವಿ ಲೈವ್ ಮಾನಿಟರಿಂಗ್ ಸಿಸ್ಟಮ್ ಅಳವಡಿಸಿರುವ ಹಿನ್ನೆಲೆಯಲ್ಲಿ ನಕಲಿ ಐಟಿ ರೈಡ್ ನಡೆದಿರುವುದು ತಿಳಿದು ಬಂದಿದೆ. ತಕ್ಷಣಕ್ಕೆ ಮನೆಯ ಮುಖ್ಯ ದ್ವಾರವನ್ನ ಮನೆಯ ಒಡತಿ ಭದ್ರಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಮನೆಯೊಳಗೆ ನುಗ್ಗಲು ಯತ್ನಿಸಿದ ಆರೋಪಿಗಳು ಬರಿಗೈಯಲ್ಲಿ ಹಿಂದಿರುಗಿದ್ದರು. ಈ ಘಟನೆ ನಡೆದ ಬಳಿಕ ಅನುಮಾನಾಸ್ಪದವಾದ ವ್ಯಕ್ತಿಗಳ ಕುರಿತು ಮನೆಯವರು ಕೋಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಆ ಬಳಿಕ ಒಂದಷ್ಟು ತನಿಖೆ ನಡೆದು ಪ್ರಕರಣಕ್ಕೆ ಬಳಸಲಾದ ಕಾರು, ಕೆಲವು ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆದರೆ ಸರಿಸುಮಾರು 2 ವರ್ಷ ಕಳೆಯುತ್ತಾ ಬಂದರೂ ಇದುವರೆಗೆ ಪ್ರಕರಣದ ಕೂಲಂಕುಷ ತನಿಖೆ ನಡೆಸಿ ಆರೋಪಿಗಳು ಎಲ್ಲರನ್ನ ಬಂಧಿಸುವ ಕೆಲಸವಾಗಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. 2 ವರ್ಷಗಳಿಂದ ನಾವು ನ್ಯಾಯಕ್ಕಾಗಿ ಕಾಯ್ತಾ ಇದ್ದೇವೆ. ಪ್ರಕರಣ ಇನ್ನು ಇತ್ಯರ್ಥವಾಗದೇ ಇರುವುದರಿಂದ ನಮ್ಮ ಕುಟುಂಬದ ಮೇಲೆ ನಿರಂತರ ಮಾನಸಿಕ ಒತ್ತಡ ಉಂಟಾಗಿದೆ. ಇದಲ್ಲದೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಕೆಲವರು ವಿವಿಧ ಸಂಘಟನೆಗಳ ಮೂಲಕ ನಮ್ಮ ವಿರುದ್ಧ ತೇಜೋವಧೆ ನಡೆಸ್ತಾ ಇದ್ದಾರೆ. ಹಣಕ್ಕಾಗಿ ಕಿರುಕುಳ ನೀಡುವ ಘಟನೆಗಳೂ ನಡೆಯುತ್ತಿವೆ ಎಂದು ಕವಿತಾ ದುಃಖಭರಿತರಾಗಿ ತಿಳಿಸಿದ್ದಾರೆ. ಐಟಿ ರೈಡ್ ಅಂತ, ಫೇಕ್ ಐಟಿ ರೈಡ್ ಅಂತ ಮನೆಗೆ ನುಗ್ಗಿದ್ದಾರೆ. ನುಗ್ಬಿಟ್ಟು ತೊಂದರೆ ಮಾಡ್ಬೇಕಂತ ಡೋರ್ ಎಲ್ಲ ಓಪನ್ ಮಾಡಿ ತುಂಬಾ ಜೋರಾಗಿ ಡೋರ್ ಬರ್ದಿದ್ದಾರೆ. ನಾನು ಒಬ್ಳೇ ಇದ್ದಿದ್ದೆ ಮನೆ ಒಳಗಡೆ. ತುಂಬಾ ಭಯ ಆಯ್ತು. ಕೊಲೆ ಯತ್ನ ಮಾಡಕ್ ಬಂದಿರೋದೋ ಅಥವಾ ಕಳ್ತನ ಮಾಡಕ್ ಬಂದಿರೋದೋ ಗೊತ್ತಿಲ್ಲ. ಆಮೇಲೆ ಅವರು ತುಂಬಾ ಬಾಂಬೆ ಟೀಮ್ಗಳೆಲ್ಲ ಬೇರೆ ಅವರೆಲ್ಲ ಇದ್ದಾರೆ. ಅವ್ರನ್ನ ಇಲ್ಲಿ ಕಳಿಸಿದಾಗ ಅವ್ರಿಗೆ ನಾವು ಯಾರು ಏನು ಎತ್ತದು ಗೊತ್ತಿಲ್ಲ. ನೋಡಕ್ ಹೋದ್ರೆ ಲಾಸ್ಟ್ ಅಲ್ಲಿ ಅವನು ಈ ಊರಿನಲ್ಲಿ ಒಬ್ಬ ಬಸ್ರೂರಲ್ಲಿ ಪಾಣಿ ಶರತ್ ಅಂತ ಇದ್ದಾನೆ. ಅವನು ಈ ಕೃತ್ಯಕ್ಕೆ ಸಾಥ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರು. ಅವನಿಗೂ ನಮ್ ಬಗ್ಗೆ, ನಮ್ದು ಮನೆದು ಇದು ಏನು ಗೊತ್ತಿಲ್ಲ. ಲಾಸ್ಟ್ ಅಲ್ಲಿ ನೋಡಿದ್ರೆ ನಿಮ್ ಸಂಬಂಧಿಕರೇ ಇದ್ರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿದ್ದಾರೆ. ನಾನಿವಾಗ ಇದ್ರ ವಿಷಯದಲ್ಲಿ ಕೋರ್ಟ್ ಮೊರೆ ಹೋಗಿದ್ದೀನಿ. ನನಗೆ ನ್ಯಾಯ ಸಿಗುತ್ತೆ. ನಾನು ಹೋಗಿದ್ದೀನಿ, ನಾನು ಕೇಸ್ ಹಾಕಿದ್ದೀನಿ. ಈ ಪ್ರಕರಣದ ಕುರಿತು ಮನೆಯ ಮಾಲಕಿ ಕವಿತಾ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ದಿನದಿಂದ ನಿರಂತರವಾಗಿ ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸುತ್ತಾ ಬಂದಿದ್ದಾರೆ. ಈ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಪಕ್ಕದ ಮಹಾರಾಷ್ಟ್ರ ಮತ್ತು ರಾಜಧಾನಿ ಬೆಂಗಳೂರಿನಲ್ಲೂ ತನಿಖೆ ಮಾಡಿ ಸಂತೋಷ್ ನಾಯಕ್ ಮತ್ತು ದೇವರಾಜ್ ಸುಂದರ್ ಮೆಂಡನ್ ಮತ್ತು ಶಿವಶೆಟ್ಟಿ ಎನ್ನುವ ಮೂವರನ್ನ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆದರೆ ಈ ಪ್ರಕರಣದಲ್ಲಿ ನೇರವಾಗಿ 8 ಆರೋಪಿಗಳು ಭಾಗಿಯಾಗಿದ್ದು 5ರಿಂದ 6 ಮಂದಿ ಹಿಂದಿನಿಂದ ಇದ್ದಾರೆ ಎಂದು ಮನೆಯೊಡತಿ ಕವಿತಾ ಆರೋಪಿಸಿದ್ದಾರೆ. ಈ ಪ್ರಕರಣ ಇತ್ಯರ್ಥ ಆಗುವ ಮೊದಲೇ ಇದೇ ಪ್ರಕರಣದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಕೆಲವು ವಿವಿಧ ಸಂಘಟನೆಗಳ ಮೂಲಕ ನಿರಂತರವಾಗಿ ತೇಜೋವಧೆ ಮಾಡುವ ಜೊತೆಗೆ ಹಣಕ್ಕಾಗಿ ಹಿಂದಿನಿಂದ ಪೀಡಿಸುವ ಘಟನೆ ನಡೆಯುತ್ತಿದೆ. ಈ ಬಗ್ಗೆ ಈಗಾಗಲೇ ದೂರು ನೀಡಲಾಗಿದೆ ಎಂದು ಮನೆಯ ಮಾಲಕಿ ಕವಿತಾ ಆರೋಪಿಸಿದ್ದಾರೆ. ಇದಲ್ಲದೆ ಈ ಪ್ರಕರಣದಲ್ಲಿ ಕೆಲ ಸಂಬಂಧಿಕರ ಕೈವಾಡವೂ ಇರಬಹುದು ಎಂಬ ಅನುಮಾನವನ್ನು ಅವರು ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಇಷ್ಟೊಂದು ಗಂಭೀರ ಪ್ರಕರಣವಾಗಿದ್ದರೂ ಸಂಪೂರ್ಣ ತನಿಖೆ ಪೂರ್ಣಗೊಂಡಿಲ್ಲ ಎಂಬುದು ಕುಟುಂಬದ ನೋವನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ರಕರಣದ ತನಿಖೆ ಯಾಕೆ ಇಷ್ಟು ವಿಳಂಬವಾಗುತ್ತಿದೆ ಎಂಬುದು ನಮಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಕುಟುಂಬದ ಮೇಲೆ ಇರುವ ಅನುಮಾನಗಳು, ಆರೋಪಗಳು ದೂರವಾಗಬೇಕಾದ್ರೆ ಎಲ್ಲ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ನಿಲ್ಲಿಸಬೇಕು. ಆಗ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತೆ ಎಂದು ಅವರು ಮನವಿ ಮಾಡಿದ್ದಾರೆ. ಇವಾಗ ಅದೆಲ್ಲ ಇದು ಮಾಡ್ತಾ ಇದ್ದಾರೆ. ಅಷ್ಟು ಬೇಗ ಈ ಸಾಮಾಜಿಕ ಜಾಲತಾಣ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ನೆ ಹಾಕಿ ನಮ್ಮನ್ನ ಬೆದರಿಸೋದು, ಕೆಟ್ಟದಾಗಿ ಹೇಳೋದು ಈ ಇದ್ರಲ್ಲಿ ಇರೋವರೇ ಮಾಡ್ತಾ ಇದ್ದಾರೆ. ಅವರಿಗೆ ಈ ಕೃತ್ಯ ಫಸ್ಟ್ ಮಾಡಿದ್ದಾರೆ, ಇದರಲ್ಲಿ ಏನು ಇದಾಗ್ತಾ ಇಲ್ಲ ಅಂತ ಈ ತರ ಮಾಡ್ತಾ ಇದ್ದಾರೆ. ಈ ತರ ಸುಮ್ನೆ ಎಲ್ಲ ಒಂದು ಬೇಡ್ದಿದ್ದು ಬೇಕಾದ್ದು ಎಲ್ಲ ಕೆಟ್ಟದಾಗಿ ಮಾತಾಡಿದ್ದಾರೆ.
ಆಮೇಲೆ ಇನ್ನೊಂದೇನಂದ್ರೆ ಈ ಸಂಘಟನೆಯವರು ಕಾನೂನು ಪ್ರಕಾರ ಮಾಡ್ಬೇಕು. ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ನೆ ಹಾಕೋದು ಅದು ಸತ್ಯ ಇರಲ್ಲ, ತುಂಬಾ ಮನ್ಸಿಗೆ ಹರ್ಟ್ ಆಗುತ್ತೆ. ಕೆಟ್ಟದಾಗಿ ಎಲ್ಲ ಹಾಕೋದು, ಯಾರೋ ಬಂದ್ಬಿಟ್ಟು ಅವನ ಹಿನ್ನೆಲೆ ನೋಡ್ಕೋಬೇಕು ಇವ್ರು. ಅವನು ಏನಕ್ಕಾಗಿ ನಮ್ ಜೊತೆ ಇರೋರು, ನಮ್ ಜೊತೆ ಯಾಕೆ ನಾವು ಅವ್ರನ್ನ ದೂರ ಇಟ್ಟಿದೀವಿ, ಅವನ ಹಿನ್ನೆಲೆ ಎಲ್ಲ ನೋಡ್ಕೊಂಡಿದ್ದೇನೆ. ಸುಮ್ನೆ ಮಾತಾಡ್ಕೊಂಡು ಅದನ್ನ ಫೇಕ್ ಮಾಡಿ ಮಾತಾಡೋದು ಅದು ರಾಂಗ್ ಅನ್ಸುತ್ತೆ. ಒಂದ್ ಮನುಷ್ಯನ ವ್ಯಕ್ತಿತ್ವ, ಅವನಿಗೊಂದ್ ಸಂಸಾರ ಇದೆ, ಅವಂದು ಅವ್ರ ಮನೇಲಿ ಒಂದ್ ಹೆಣ್ಮಕ್ಳು ಇರ್ತಾರೆ. ಆ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ, ಇನ್ನೊಬ್ರ ಬಗ್ಗೆ ಮಾತಾಡುವಾಗ, ಅಷ್ಟು ಅಗೌರವವಾಗಿ ಮಾತಾಡುವಾಗ ಅವ್ರು ಯಾವ ರೀತಿಯಲ್ಲಿ ಸಂಘ ಸಂಸ್ಥೆಯವರಾಗಿರ್ತಾರೆ ಅದೆಲ್ಲ ನೋಡ್ಕೋಬೇಕಲ್ಲ. ಸುಮ್ನೆ ಇಂಥ ದೊಡ್ಡ ಕೃತ್ಯ ಆಗಿದೆ ನಮ್ಮೂರಲ್ಲಿ. ನಂದು ಒಬ್ಬಳು ಸಮಸ್ಯೆ ಇರ್ಬೋದು, ಇಂಥವ್ರನ್ನ ಹೀಗೆ ಬೆಳೆಸೋಕ್ ಬಿಟ್ರೆ ದುಡ್ಡಿಗಾಗಿ ಇನ್ನು ಯಾರ್ಯಾರನೂ ಏನೇನೋ ತೊಂದರೆ ಮಾಡ್ಬೋದು. ನೋಡ್ಕೋಬೇಕು. ಸುಮ್ನೆ ಕೆಟ್ಟದಾಗಿ ಬರ್ದಾಕೋದು, ಕೆಟ್ಟದಾಗಿ ತುಂಬಾ ಮಾಡ್ತಾ ಇದ್ರು. ಆದ್ರೆ ನಮ್ಮ ಫ್ಯಾಮಿಲಿಯವರು ನಾವೊಂದು ಗೌರವ ಕೊಡ್ಬೇಕು, ದೊಡ್ಡವ್ರಿಗೆ ಗೌರವ ಕೊಡ್ಬೇಕು ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಇನ್ನು ಸುಮ್ಮನೆ ಇದ್ರೆ ನಾಳೆ ನಮ್ಮ ಫ್ಯಾಮಿಲಿಯನ್ನ ಉಳಿಸುತ್ತಾರೆ ಇವರೆಲ್ಲ ಅಂತ ಹೊರಗಿನವರಲ್ಲ ಇದು. ಇವಾಗ ಯಾರೋ ಬಂದು ಮಾಡಿರೋ ಕೃತ್ಯ ಅಲ್ಲ ಇದು. IT ರೈಡ್ ಇದು ಸಂಸಾರದಲ್ಲಿ ಇರೋರೇ ಮಾಡಿರೋದು, ಎಲ್ಲ ತಿಳ್ಕೊಂಡು ದುಡ್ಡಿಗಾಗಿ ಮಾಡಿರೋದು. ಅದ್ರಲ್ಲಿ ಆಗಲ್ಲ ಅನ್ನೋದು ಗೊತ್ತಾಗಿ ಇವಾಗ ನೆಕ್ಸ್ಟ್ ಈ ತರ ಕೃತ್ಯ ಮಾಡಕ್ಕೆ ರೆಡಿ ಆಗಿದ್ದಾರೆ. ಅದ್ ಏನಿದೆ ಬರ್ಲಿ, ಕಾನೂನು ಪ್ರಕಾರ ಬರ್ಲಿ, ನಾನು ಹೋರಾಡ್ತೀನಿ, ನೋಡೋಣ. ಅದು ಬಿಟ್ಬಿಟ್ಟು ಕೆಟ್ಟದಾಗಿ ಹಾಕೋದು, ಏನು ಮಾಡ್ದಿದ್ದ ವಿಷಯದಲ್ಲೆಲ್ಲ ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ರಾಂಗ್ ಅಂತ ನಾನು ಅನ್ಕೊಂತೀನಿ. ಒಟ್ಟಾರೆಯಾಗಿ 2 ವರ್ಷಗಳಾದರೂ ಪ್ರಕರಣ ಸಂಪೂರ್ಣವಾಗಿ ಇತ್ಯರ್ಥವಾಗದೇ ಇರುವುದು ಹಾಗೂ ಉಳಿದ ಆರೋಪಿಗಳ ಬಂಧನವಾಗದಿರುವುದು ಪ್ರಶ್ನಾರ್ಹವಾಗಿದ್ದು, ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವತ್ತ ಪೊಲೀಸ್ ಇಲಾಖೆ ತ್ವರಿತ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಸಾರ್ವಜನಿಕ ವಲಯದಲ್ಲೂ ಕೇಳಿಬರ್ತಾ ಇದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.